ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಆಸೀನರಾಗಿರುವಂತ ನಮ್ಮ ಜನಪ್ರಿಯ ಶಾಸಕರಾದಂತ ಕೊತ್ತೂರು ಮಂಜಣ್ಣ ಅವರೇ, ಮತ್ತೆ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿರುವಂತ ಗೌತಮ್ ಅವರೇ, ಮತ್ತೆ ನಮ್ಮ ಆದಿನಾರಾಯಣ ಅವರೇ, ಮತ್ತೆ ಎಲ್ಲ ಇರೋ ಹಿರಿಯ ನಾಯಕರೇ, ಎಲ್ಲರಿಗೂ ನಮಸ್ಕರಿಸ್ತಾ ನಮ್ಮ ವೇದಿಕೆ ಮುಂಭಾಗ ಇರುವ ಮಾಧ್ಯಮ ಮಿತ್ರರೇ, ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಸ್ವಾಭಿಮಾನ ಹೆಣ್ಮಕ್ಕಳ, ಕಾಂಗ್ರೆಸ್ ಪಕ್ಷದ ಶಕ್ತಿಯಾದ ಹೆಣ್ಮಕ್ಕಳೇ, ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಏನ್ ನಾವು ಇಲ್ಲಿ ಲೋಕಸಭಾ ಚುನಾವಣೆಗೆ ಮತ ಯಾಚಿಸಿ ಬಂದಿದೀವೋ, ಇಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಇಲ್ಲ ಅಂತ ಹೇಳೋ ನಾಯಕರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇದೇ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ, ಹೆಣ್ಮಕ್ಳ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಟೀಕೆ ಮಾಡಿ ಮಾತಾಡೋದು ಒಂದೇ ಅಲ್ಲ, ಹೆಣ್ಮಕ್ಳ ಬಗ್ಗೆ ಗ್ಯಾರಂಟಿಗಳು ಕೊಡ್ತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ. ಆ ಗ್ಯಾರಂಟಿಗಳ ಬಗ್ಗೆ ಎಲ್ಲ ಹೆಣ್ಮಕ್ಳ ನೋವು ಎಲ್ಲ ಅವ್ರಿಗೆ ಏನಿದೆ, ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆ ಯಾವ ರೀತಿಯಲ್ಲಿ ಅದು ಉಪಯೋಗ ಆಗ್ತಿದೆ ಅಂತ, ಆ ಉಪಯೋಗ ಅವ್ರು ಅನುಭವಿಸ್ತಾ ಇರೋದಕ್ಕೆ, ತಗೊಂತಾ ಇರೋದಕ್ಕೆ ಇವತ್ತು ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ಸೇರಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಣ್ಮಕ್ಳು ಎಲ್ಲರೂ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಗೌತಮ್ ಅವರಿಗೆ ದಯವಿಟ್ಟು ಕೈ ಗುರ್ತಿಗೆ ವೋಟ್ ಹಾಕಿ ಗೆಲ್ಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಸ್ವಾಭಿಮಾನ ಹೆಣ್ಮಕ್ಳಿದ್ದೀರಾ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಹೆಣ್ಮಕ್ಳಿಗೆ 2,000 ರೂಪಾಯಿ ಫ್ರೀಯಾಗಿ ಕೊಟ್ಟಿದ್ದಕ್ಕೆ ದಾರಿ ತಪ್ಪಿದ್ದಾರೆ ಅಂತ. ಪಾಪ ನಮ್ಮ ಕುಮಾರಣ್ಣ ಅವರು ಹಳ್ಳಿಗಳ ಕಡೆ ಬಂದು ನಮ್ಮ ಹೆಣ್ಮಕ್ಳ ಕಷ್ಟ ಸುಖ ನೋಡ್ದಂಗಿಲ್ಲ, ಅದಕ್ಕೆ ಅವ್ರು ನಮ್ಮ ಹೆಣ್ಮಕ್ಳ ಕಷ್ಟ ಗೊತ್ತಿಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗಕ್ ಕೂಡ ಕೆಲವೊಂದು ಹೆಣ್ಮಕ್ಳಿಗೆ ಸೌಕರ್ಯ ಇರಲ್ಲ. ಅಂತ ಹೆಣ್ಮಕ್ಳು ಫ್ರೀ ಬಸ್ ಕೊಟ್ಟಿದ ತಕ್ಷಣ ಪುಣ್ಯಕ್ಷೇತ್ರಗಳಿಗೆ ಹೋಗಕ್ಕೆ ನಮ್ಮ ಸಿದ್ದರಾಮಯ್ಯ ಅವರು ಇದನ್ನ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಈ ಶಕ್ತಿ ನಮ್ಮ ದೇಶದ ಎಲ್ಲ ನಮ್ಮ ಹೆಣ್ಮಕ್ಳು ಶಕ್ತಿ ತೋರಿಸಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಸಲ ಅಧಿಕಾರಕ್ಕೆ ಬರತ್ತಂತ ಹೇಳ್ತಾ ನಿಮ್ಮೆಲ್ಲರಲ್ಲೂ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಮಾಡಿ ಕಾಂಗ್ರೆಸ್ ನ ಗೆಲ್ಲಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೂಡಲಕೆರೆನ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.